ಬೆಳಗಾವಿ ಪೊಲೀಸರ ನಿದ್ದೆ ಕೆಡಿಸಿದೆ ಹಿಂಡಲ್ಗ ಜೈಲು. ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. 1.5 ವರ್ಷದಲ್ಲಿ ಜೈಲಿನಲ್ಲಿ 12 ಮೊಬೈಲ್ ಬಳಕೆಯ ಪ್ರಕರಣ ಇದು. ಜೈಲುಗಳು ಇವತ್ತು ರೆಸಾರ್ಟ್ಗಳಾಗಿ ಮಾರ್ಪಾಡಾಗಿದ್ದಾವ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣದ ತನಿಖೆ ಸದ್ಯ ಚುರುಕುಗೊಂಡಿದೆ. ಬೆಳಗಾವಿ ಪೊಲೀಸರ ನಿದ್ದೆಗೆಡಿಸಿದೆ ಹಿಂಡಲ್ಗ ಜೈಲು. ಜೈಲಿನಲ್ಲಿನ ಕಳ್ಳಾಟ ಪತ್ತೆಗೆ ವಿಶೇಷ ಪೊಲೀಸ್ ತಂಡ ಅಲರ್ಟ್ ಆಗಿದೆ. 28 ಮೊಬೈಲ್ ಬಳಸಿರುವ ಉಗ್ರ ಸಂಘಟನೆ ಲಿಂಕ್ ಆರೋಪಿ ಎನ್ಐಎನಿಂದ ಹಿಂಡಲ್ಗ ಜೈಲು ಅಧಿಕಾರಿಗಳಿಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಎನ್ಐಎ ಮಾಹಿತಿ ಆಧಾರದಲ್ಲಿ ನೋಡಿ ನೀವು ಗಮನಿಸಬಹುದು, ಜೈಲು ಅಧಿಕಾರಿಗಳಿಂದ ದೂರು. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ಗಳು ಕೂಡ ದಾಖಲಾಗಿದೆ. ಈಗ ಜೈಲುಗಳು ಅಂದ ಸಂದರ್ಭದಲ್ಲಿ ಜೈಲು ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕಾಗತ್ತೆ. ಆದರೆ ಇವತ್ತು ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಧ್ವನಿ ಎತ್ತುವಂಥ ಪರಿಸ್ಥಿತಿ ಇದೆ. ಅದನ್ನು ಒಪ್ಪಿಕೊಂಡ್ರೂ ಕೂಡ ಸೌಲಭ್ಯಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಈಗ ನೋಡಿ, ಹಿಂಡಲ್ಗ ಜೈಲಿನ ವಿಚಾರಕ್ಕೆ ಬರುವುದಾದರೆ, ಹಿಂಡಲ್ಗ ಜೈಲಿನಲ್ಲೂ ಕೂಡ ಮೊಬೈಲ್ ಬಳಕೆಯನ್ನು ಮಾಡಲಾಗಿದೆ. 1.5 ವರ್ಷದಲ್ಲಿ ಜೈಲಿನಲ್ಲಿ 12 ಮೊಬೈಲ್ ಬಳಕೆ ಪ್ರಕರಣ. ಜೈಲಿನ ಕಳ್ಳಾಟ ಪತ್ತೆಗೆ ವಿಶೇಷ ತಂಡ ಅಲರ್ಟ್ ಆಗಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಕೊಳ್ಬೇಕಾಗತ್ತೆ. ಉಗ್ರ ಸಂಘಟನೆಗಳ ಜೊತೆ ಲಿಂಕ್ ಇದ್ದಂತಹ ವ್ಯಕ್ತಿ ಮೊಬೈಲ್ ಬಳಕೆ ಮಾಡಿರುವ ಬಗ್ಗೆ ಹಿಂಡಲ್ಗ ಜೈಲು ಅಧಿಕಾರಿಗಳಿಗೆ ಎನ್ಐಎ ಮಾಹಿತಿ ಕೊಟ್ಟ ಪರಿಣಾಮ ಈ ಒಂದು ಪ್ರಕರಣ ಗಂಭೀರ ರೂಪವನ್ನು ಪಡೆದುಕೊಂಡಿದೆ. ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಬೆಳಗಾವಿ ಪೊಲೀಸ್ ಕಮಿಷನರ್. ಸೊ ಹಾಗಾಗಿ ಏನೇನಿದೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಆ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈ ಹಿಂಡಲ್ಗ ಜೈಲಿನಲ್ಲಿ ಮೊಬೈಲ್ ಫೋನ್ ಸಿಗೋದು, ಸಿಮ್ ಕಾರ್ಡ್ ಸಿಗೋದು, ಆ ಥರ ಸಾಕಷ್ಟು ಘಟನೆಗಳು ಆಗಿದೆ. ಅದರ ಬಗ್ಗೆ ಜೈಲು ಅಧಿಕಾರಿಗಳು ನಮಗೆ ದೂರು ನೀಡಿದ್ದಾರೆ. FIR ದಾಖಲೆ ಕೂಡ ಮಾಡಲಾಗಿದೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ ನಡ್ತಾ ಇದೆ. ವಿದಿನ್ 1 ಮಂತ್ ಈ ಎಲ್ಲ ಕೇಸ್ಗಳಲ್ಲಿ ಒಳಗಡೆದು ಆರೋಪಿ ಯಾರಿದ್ರು, ಯಾರು ಮಾತಾಡ್ತಾ ಇದ್ರು, ಅವರ ಮೇಲೆ ನಾವು ಚಾರ್ಜ್ ಶೀಟ್ ಜಮಾ ಮಾಡಿ ಈಗಾಗಲೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ. ಸುನಿಲ್, ಬೆಳಗಾವಿ ಪೊಲೀಸ್ ಕಮಿಷನರ್ ಏನು ಭರವಸೆ ಕೊಟ್ಟಿದ್ದಾರೆ? ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ? ದಿನಶ್ರೀ, ಬೆಳಗಾವಿ ಪೊಲೀಸರು ನಿದ್ದೆಗೆಡಿಸಿದ ಹಿಂಡಲ್ಗ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಗಳು ತನಿಖೆ ಚುರುಕಾಗಿದ್ದು, ಬೆಳಗಾವಿ ಕಮಿಷನರ್ ಈ ಜೈಲಿನಲ್ಲಿ ಮೊಬೈಲ್ ಪತ್ತೆ ಕಳ್ಳಾಟ ಬೆನ್ನು ಬಿದ್ದಿದ್ದಾರೆ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಬೆಳಗಾವಿ ಪೊಲೀಸ್ ಕಮಿಷನರ್ ಬೋರ್ಸೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ತನಿಖೆ ಚುರುಕುಗೊಂಡು ಅದರಲ್ಲಿ ಒಬ್ಬ ಆರೋಪಿ 28 ಮೊಬೈಲ್ ಬಳಸಿದ್ದೇ ಪೊಲೀಸರಿಗೆ ಸವಾಲಾಗಿದೆ. ಉಗ್ರ ಸಂಘಟನೆಗಳ ಜೊತೆಗೆ ನಂಟು ಇರುವ ನಟೋರಿಯಸ್ ಆರೋಪಿ JS ಪೂಜಾರಿ ಈ ಮೊಬೈಲ್ ಬಳಕೆ ಮಾಡ್ತಿದ್ದಂತ ಈಗ ಬೆಳಗಾವಿ ಪೊಲೀಸರಿಗೆ ಕಂಡು ಬಂದಿದೆ. ರೈಟ್, ಗಾಟ್ ಇಟ್. ಈಗ ಅದೇ ವ್ಯಕ್ತಿ ಅಂದ್ರೆ ಉಗ್ರ ಸಂಘಟನೆಯ ಜೊತೆಗೆ ಲಿಂಕ್ ಹೊಂದಿದ್ದಾನಲ್ಲ, ಆತನೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಬೆದರಿಕೆ ಹಾಕಿದ್ದ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಇದ್ರ ಬಗ್ಗೆ ಏನಿದೆ ಮಾಹಿತಿ ಸುನಿಲ್? ಹೌದು, ಇವನು ಈತ JS ಪೂಜಾರಿ ಏನಿದಾರಲ್ಲ, ಈ ಹಿಂದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಈ ಮೊಬೈಲ್ ಇಂದ ಬೆದರಿಕೆ ಹಾಕಿದ್ದ. ಆಮೇಲೆ ಇವನು ಉಗ್ರ ತಂಡಗಳ ಜೊತೆನೂ ನೆಂಟನ್ನು ಹೊಂದಿರುವುದು ಮಾಹಿತಿ ಇದೆ. ಓಕೆ, ರೈಟ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುನಿಲ್.